ಒಂದು ಮಾತನ್ನು ನಾನು ಇಲ್ಲಿ ಸ್ಪಷ್ಟ ಮಾಡಬೇಕು. ಈ ದಶಬಲ ಅನ್ನೋದ್ರ ಬಗೆಗೆ ಅರವಿಂದ ಮಾಲಗತ್ತಿಯವರ ಸಹೋದರ ಅವರು ದಶಮುಖ ಅನ್ನೋ ಅರ್ಥದಲ್ಲಿ ಮಾತನಾಡಿದರು. ನಮಗೂ ಇದರ ಬಗೆಗೆ ತುಂಬಾ ಕುತೂಹಲ ಆರಂಭದಲ್ಲಿ. ನಾವು ಇದಕ್ಕೇನೇನೋ ತಾಳೆ ಹಾಕಿ ಏನೇನೋ ಅರ್ಥಗಳನ್ನು ಕಲಿಸ್ಕೊಂಡಿದ್ವಿ. ಹಿರಿಯರಾದಂಥ CPK ಅವರು ಮಾತನಾಡಿದ ಹಾಗೇನೆ ನನಗೂ ಈ ದಶಬಲ ಅಂತಂದ್ರೆ ಬುದ್ಧನ 18 ಹೆಸರುಗಳಲ್ಲಿ ಒಂದು ಹೆಸರು ಅನ್ನೋದು ಗೊತ್ತಿರಲಿಲ್ಲ. ಅವನಿಗೆ ತಥಾಗತ, ಬುದ್ಧ, ಲೋಕಪಾಲ, ಸಿದ್ಧಾರ್ಥ ಈ ತರದ 18 ಹೆಸರುಗಳು ಇವೆ. ಅದರಲ್ಲಿ ಒಂದು ಹೆಸರನ್ನ ದಶಬಲ ಟ್ರಸ್ಟಿಗೆ ಪ್ರೊಫೆಸರ್ ಮಾಲಗತ್ತಿಯವರು ಇಟ್ಟಿದ್ದಾರೆ. ನಾವು ತಿಳ್ಕೊಂಡಿದ್ದು ಇದು 10 ಜನರ ನಂಬಿಕೆ, ವಿವೇಕ, ಸಹಕಾರ, 10 ಜನರ ಗರಡಿಯಿದ್ದಾಗೆ 10 ಜನರ ಸಹಕಾರದಿಂದ ನಡೆಯುವಂತ ಒಂದು ಟ್ರಸ್ಟ್. ಆ ಕಾರಣಕ್ಕಾಗಿ ಈ ಹೆಸರನ್ನು ಇಟ್ಟಿದ್ದಾರೆ ಅಂತ ನಾನು ಮತ್ತೆ ನನ್ನ ಸಹಪಾಠಿ ಪ್ರೊಫೆಸರ್ ಸದಯಬೋಸ್ ಮಾತಾಡ್ಕೊಂಡಿದ್ವಿ. ದಶಬಲ ಅನ್ನೋದು ಬುದ್ಧನಿಗಿದ್ದ 18 ಹೆಸರುಗಳಲ್ಲಿ ಒಂದು ಮಾತ್ರ ಅಲ್ಲ, ಆತನ ಅಮಿತವಾದ ಜ್ಞಾನ ಸಂಪಾದನೆಗೆ ಇದ್ದಂತ ಮತ್ತೊಂದು ಹೆಸರು ಕೂಡ. ಹಾಗಾಗಿ ದಶಬಲದೊಟ್ಟಿಗೆ ಬುದ್ಧನ ಜ್ಞಾನ ಮೀಮಾಂಸೆಗೆ ಸಂಬಂಧಿಸಿದಂತ ಮಹತ್ತರವಾದಂತ ಒಂದು ಪರಿಕಲ್ಪನೆ, ತಾತ್ವಿಕತೆ, ಕ್ರೋಢೀಕರಣ ಆಗಿದೆ. ಇದನ್ನ ನಾನು ಒಬ್ಬ ಕಾರ್ಯಕಾರಿಣಿಯ ಸದಸ್ಯನಾಗಿ ಮೊದಲಿಗೆ ಸ್ಪಷ್ಟಪಡಿಸೋದಕ್ಕೆ ನಾನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಒಟ್ಟು 4 ಕೃತಿಗಳು ನಮ್ಮ ಎದುರು ಬಿಡುಗಡೆ ಆಗಿದ್ದಾವೆ. ಅದರಲ್ಲಿ 2 ಕೃತಿಗಳಲ್ಲಿ ನಾನು ಮೊದಲು ಮಾಧ್ಯಮದಲ್ಲಿ ಮಾಲಗತ್ತಿ ಅನ್ನುವ ಕೃತಿಯನ್ನು ಕುರಿತು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ. ಕನ್ನಡದಲ್ಲಿ ನಾನು ತಿಳಿದ ಮಟ್ಟಿಗೆ ಇದು ಮೊದಲ ಪ್ರಯತ್ನ. ಸದನದಲ್ಲಿ ಸಿದ್ದಿಂಗಯ್ಯ, ಮಾಧ್ಯಮದಲ್ಲಿ ಶ್ರೀನಿವಾಸ್ ಪ್ರಸಾದ್, ಆಮೇಲೆ ತರಗತಿಯಲ್ಲಿ ಕುವೆಂಪು, ಈ ತರದ ಕೃತಿಗಳನ್ನು ನಾವು ನೋಡಿದ್ದೀವಿ. ಆದರೆ ಒಬ್ಬ ಪ್ರಾಧ್ಯಾಪಕ ತರಗತಿಯ ಆಚೆ ಸಾಮಾಜಿಕ ಬದ್ಧತೆಯಲ್ಲಿ ಮಾತನಾಡಿದ, ಸಾಂಸ್ಕೃತಿಕ ಅಸ್ಮಿತೆಯಲ್ಲಿ ಭಾಷಣ ಮಾಡಿದ, ಲೋಕಜ್ಞಾನವನ್ನ ಹೊರಗೂ ವಿಸ್ತರಿಸಿದ, ಪತ್ರಿಕೆಗಳ ಮಾಹಿತಿಯನ್ನ ಸಂಗ್ರಹಿಸಿ ಅದನ್ನ ಪರಿಕಲ್ಪನೆಗಳಿಗೆ ಜೋಡಿಸಿ. ಈ ನಡುವೆ ನಾನು ಇನ್ನೊಂದು ಮಾತನ್ನು ಸೇರಿಸಬೇಕು. 2006ರಲ್ಲಿ ನಾನು ಈ ಕೃತಿಯನ್ನ ವಿಶ್ಲೇಷಣೆ ಮಾಡ್ತೀನಿ ಅಂತ ಮನೆಯಿಂದ, ಪ್ರೊಫೆಸರ್ ಮಾಲಗತ್ತಿ ಅವರ ಮನೆಯಿಂದ ಅಷ್ಟು ಪತ್ರಿಕಾ ಬರಹಗಳನ್ನು ಹೊತ್ಕೊಂಡು ಹೋಗಿದ್ದೆ. ಆದ್ರೆ ನನಗೆ ಅದು ಸಾಧ್ಯ ಆಗಲಿಲ್ಲ. ದಲಿತರ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ಆಗುವ ಸುದ್ದಿಗಳನ್ನು ನಾನು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ನಾನು ಆಗ ಸಂಗ್ರಹಿಸ್ತಾ ಇದ್ದೆ. ಈಗ ಬಿಟ್ಬಿಟ್ಟಿದ್ದೀನಿ.
ಡಾಕ್ಟರ್ ಪ್ರಸನ್ನ ಕುಮಾರ್ ಅವರು ಸಹೋದರ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅವರು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಬರೀ ಪತ್ರಿಕೆಗಳ ವರದಿಗಳನ್ನ ಪೇಜ್ ಹಂಚಿಕೊಂಡು ಹೋಗಿಲ್ಲ. ಪರಿಕಲ್ಪನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ವಾಸ್ತವವಾಗಿ ನನಗೆ ಇದೊಂದು PhD ಸಂಶೋಧನಾ ಗ್ರಂಥ ತರ ಕಾಣಿಸುತ್ತೆ. ಆಮೇಲೆ ಪ್ರಸನ್ನ ಕುಮಾರ್ ಅವರ ಶ್ರಮ ಇದೆಯಲ್ಲ, ಆ ಶ್ರಮಕ್ಕಿಂತಲೂ ಮಿಗಿಲಾದದ್ದು ಪ್ರೊಫೆಸರ್ ಮಾಲಗತ್ತಿ ಅವರ ಶ್ರಮ. ಒಂದು ಸಣ್ಣ ಪ್ರಸಂಗವನ್ನು ಹೇಳ್ತೀನಿ. 2015-16 ಅಂದ್ಕೊಂಡಿದ್ದೀನಿ. ಬೀದರಲ್ಲಿ ನಾನು ಮತ್ತೆ ಅವರು ಒಂದೇ ರೂಮ್ನಲ್ಲಿ 3 ದಿನ ಉಳ್ಕೊಂಡಿದ್ವಿ. ಅದನ್ನ ಹಿರಿಯರಾದಂಥ CPK ಅವರು ಪ್ರಸ್ತಾಪ ಮಾಡಿದರು. ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಅವರು ಒಪ್ಕೊಂಡಿದ್ರು. ಆ ಕಾರಣಕ್ಕಾಗಿ ಒಟ್ಟಿಗೆ ನಾವು ಬೀದರ್ಗೆ ಹೋಗಿ ಬೀದರಿಂದ ಒಟ್ಟಿಗೆ ಬಂದು 3 ದಿನ ಒಟ್ಟಿಗೆ ಇದ್ವಿ. ಕಾರ್ಯಕ್ರಮ ಏನಾಗುತ್ತೆ, ಮಾರನೇ ದಿನ ಪತ್ರಿಕೆಗಳನ್ನ ತರುವುದು. ನಾನು ಲೋಕಲ್ ಪತ್ರಿಕೆಗಳನ್ನ ಮತ್ತೆ ಇಂಗ್ಲಿಷ್ ಪತ್ರಿಕೆಗಳನ್ನ ತರ್ತಾ ಇದ್ದೀನಿ. ನಾನು ಇವತ್ತು ಲೋಕಲ್ ಪತ್ರಿಕೆಗಳನ್ನ ಮುಟ್ಟೋದಿಲ್ಲ. ನಾನು ಪ್ರಜಾವಾಣಿ, ಕನ್ನಡಪ್ರಭ ಈ ತರದ ದೊಡ್ಡ ದೊಡ್ಡ ಪತ್ರಿಕೆಗಳನ್ನು ತಂದು ಅವ್ರ ಮುಂದೆ ಇಟ್ಟರೆ ಅವರು ಅರ್ಧ ಗಂಟೆ ಆದ್ಮೇಲೆ ನಾವು ಉಳ್ಕೊಂಡಿದ್ದ ರೂಮಿಂದ ಹೊರಗಡೆ ಹೋಗಿ ಎಲ್ಲ ಸ್ಥಳೀಯ ಪತ್ರಿಕೆಗಳು, ಇಂಗ್ಲಿಷ್ ಪತ್ರಿಕೆಗಳನ್ನ ಎಲ್ಲವನ್ನು ತರ್ತಾ ಇದ್ರು. ನಾನೇ ಹೇಳಿದ್ರೆ ತರ್ತಿರ್ಲಿಲ್ಲ ಸರ್ ಅಂತಂದ್ರೆ, ಇಲ್ಲ ನನಗೂ ವಾಕ್ ಆಯ್ತು, ನಾನು ಹೋಗಿ ಬಂದೆ. ನಮ್ಮ ಯಾವ ಪ್ರಾಧ್ಯಾಪಕರು ಕೂಡ ಹೊರಗಡೆ ಹೋಗಿ ಭಾಷಣ ಮಾಡಿ ಬಂದ ಮಾರನೇ ದಿನ ಪ್ರಕಟವಾಗುವ ಸುದ್ದಿಗಳನ್ನ ಈ ಮಟ್ಟಿಗಿನ ಕುತೂಹಲದಿಂದ, ಒಂದು ಕರ್ತವ್ಯ ಬದ್ಧತೆಯಿಂದ ಸಂಗ್ರಹಿಸಿರುವುದನ್ನು ನಾನು ಕಂಡಿಲ್ಲ. ಆ ಸಂಗ್ರಹ ಗುಣ, ಅವೆಲ್ಲವನ್ನ ಸಂಗ್ರಹಿಸಿ ಇಡುವ ಆ ಬದ್ಧತೆ ಇದೆಯಲ್ಲ, ಆ ಬದ್ಧತೆ ಇವತ್ತು ಡಾಕ್ಟರ್ ಪ್ರಸನ್ನ ಕುಮಾರ್ ಅವರು ಸಂಶೋಧನಾತ್ಮಕವಾದ ನೆಲೆಯಲ್ಲಿ ಪರಿಕಲ್ಪನೆಗಳಿಗೆ ಸೇರಿಸಿ ಅದನ್ನು ಯಥಾವತ್ತಾಗಿ ಒಂದು ದಾಖಲಾತಿ ಮಾಡಿದರೆ ಅದಕ್ಕೆ ಅಷ್ಟೊಂದು ಅರ್ಥ ಇರ್ತಾ ಇರಲಿಲ್ಲ. ಯಾವ ತರದ ಪರಿಕಲ್ಪನೆ? ಶಿಕ್ಷಣ, ಸಮಾಜ, ಸಾಂಸ್ಕೃತಿಕತೆ, ಮಠ, ಜಾತೀಯತೆ, ಮೀಸಲಾತಿ, ಅಂತರ್ಜಾತೀಯ ವಿವಾಹ, ಈ ತರದ ಪರಿಕಲ್ಪನೆಗಳಿಗೆ ಸೇರಿಸಿ ಅವರು ಪ್ರಸನ್ನ ಕುಮಾರ್ ಅವರು ಅದರ ವಿಶ್ಲೇಷಣೆಯನ್ನ ನೆರವೇರಿಸಿದ್ದಾರೆ. ಈ ಕೃತಿಯಲ್ಲಿ 2 ಸಂದರ್ಶನಗಳಿವೆ. ಒಂದು ವಿಠಲಮೂರ್ತಿ ಅವರದ್ದು 2001ರಲ್ಲಿ ನಾಳಿನ ದಲಿತ ಸಾಹಿತ್ಯ ಮತ್ತು ಚಳವಳಿಯ ಸವಾಲುಗಳನ್ನು ಒಂದು ಸಂದರ್ಶನ. ಇನ್ನೊಂದು 2002ರಲ್ಲಿ BF ಹನೀಫ್ ಅವರು ಸುಧಾ ಪತ್ರಿಕೆಗಾಗಿ ಮಾಡಿದ ಸಂದರ್ಶನ. 1995-96ರಿಂದ 2017ರವರೆಗಿನ ಮಾಧ್ಯಮದಲ್ಲಿ ಬಂದ ಭಾಷಣಗಳ ಕ್ರೋಢೀಕರಣ ಮತ್ತು ಅದರ ವಿಶ್ಲೇಷಣೆ ಮತ್ತು ಸಾಮಾಜಿಕ ಸಂದರ್ಭ, ಸಾಂಸ್ಕೃತಿಕ ಗುರುತ್ವ, ಇವುಗಳ ಬಗೆಗೆ ಅತ್ಯಂತ ಅಚ್ಚುಕಟ್ಟಾಗಿ ಪ್ರಸನ್ನ ಕುಮಾರ್ ಅವರು ಇಲ್ಲಿ ದಾಖಲು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನನಗೆ ಅದೊಂದು ಸಂಶೋಧನಾ ಗ್ರಂಥ ಅಂತ ನನಗೆ ಅನಿಸಿದೆ. ಮತ್ತೆ ಅದೇ ಮಾದರಿಯಲ್ಲಿ ಅವರು ಮಾಡಿದ್ದಾರೆ. ಅದರಲ್ಲಿ 7 ಅಧ್ಯಾಯಗಳನ್ನು ಮಾಡ್ಕೊಂಡಿದ್ದಾರೆ. 7 ಅಧ್ಯಾಯಗಳಲ್ಲಿ ಮೊದಲ 3 ಅಧ್ಯಾಯಗಳು ಮಾಲಗತ್ತಿಯವರ ವೈಯಕ್ತಿಕ ಬದುಕು, ಬರಹ ಅದಕ್ಕೆ ಸಂಬಂಧಿಸಿದೆ.
ಇನ್ನು 4 ಅಧ್ಯಾಯಗಳು ಈ ತರದ ವಿಶ್ಲೇಷಣೆಗೆ ಕಾರಣೀಕರಣ ಆಗುತ್ತದೆ. ಬಹಳ ಹಿಂದೆ ನಾನೊಂದು PhD ಪ್ರಬಂಧ ನೋಡಿದ್ದೆ. ತೀರ್ಥ ಶರ್ಮಾ ಅವರು ಇತಿಹಾಸ ವಿಭಾಗದಲ್ಲಿ ಪತ್ರಿಕೆಗೆ ಬರದ ಲೇಖನಗಳ ಬಗೆಗೆ PhD ಆಗಿತ್ತು. ಈಗೂ ನಾನು ಹೇಳ್ತೀನಿ, ಪ್ರಸನ್ನ ಕುಮಾರ್ ಅವರಿಗೆ ಒಬ್ಬ ಆಸಕ್ತ ಅಭ್ಯರ್ಥಿ ಸಿಕ್ಕಿದ್ರೆ ಇದನ್ನ ಇನ್ನೂ ಗುರುತರವಾದಂತ ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿ ವಿವರಣಾತ್ಮಕವಾದಂಥ ನೆಲೆಗಳಲ್ಲಿ ಇದನ್ನ ನಾವು ನೋಡೋದಾದ್ರೆ ಒಂದು ಅದ್ಭುತವಾದಂಥ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆ ಕಾಲಘಟ್ಟದ್ದು ನಾನು ಇನ್ನೊಂದು ಮಾತಾಡಬೇಕು ಇಲ್ಲಿ. ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಅವರನ್ನ ನಾನು 92 ನೋಡ್ತಾ ಇದ್ದೀನಿ. ಮಂಗಳ ಗಂಗೋತ್ರಿಯಲ್ಲಿದ್ದಾಗ ಅವರೊಬ್ಬ ಸಕ್ರಿಯ ದಲಿತ ಸಂಘರ್ಷ ಸಮಿತಿಯ ಸದಸ್ಯ. ದಲಿತ ಸಂಘರ್ಷ ಸಮಿತಿಗಳಿಗೆ ಹೋಗಿ ಮಾಡಿದ ಭಾಷಣಗಳು ಇಲ್ಲ. ಅವುಗಳನ್ನು ಅವರು ಕ್ರೋಢೀಕರಿಸಿದ್ರೆ ಒಂದು ಅದ್ಭುತವಾದಂತ ಸಾಮಾಜಿಕ ಆಗಿ ಈ ದೇಶದ ಚರಿತ್ರೆಯ ಒಂದು ದಾಖಲೀಕರಣ. ಇದು 95-6ರಿಂದ 2017ರವರೆಗಿನ ಮಾಧ್ಯಮಗಳಲ್ಲಿ ಬಂದ ಸುದ್ದಿಗಳನ್ನು ಮಾತ್ರವೇ ನಾನು ಮೊದಲೇ ಹೇಳಿದ ಪರಿಕಲ್ಪನೆಗಳಿಗೆ ಅನುಗುಣವಾಗಿ ಪ್ರಸನ್ನ ಕುಮಾರ್ ಅವರು ಇದನ್ನ ಚೌಕಟ್ಟವಾಗಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಆ ಚೌಕಟ್ಟಿಗೆ ಬಂಧಿಸಿದ್ದಾರೆ. ಇದು ಏನ್ ತೋರಿಸುತ್ತೆ ಈ ಕೃತಿ? ಒಬ್ಬ ಯೂನಿವರ್ಸಿಟಿಯ ಹಂತದಲ್ಲಿ ಕೆಲಸ ಮಾಡುವ ಪ್ರಾಧ್ಯಾಪಕ ಬರೀ ಪಾಠ ಮಾಡಿ ಸಂಬಳ ತಗೊಂಡು ಬೀದರ್ ದಿನ ಸುದ್ದಿ ಹೇಳ್ಬೇಕು, 3 ದಿನ 3 ರಾತ್ರಿ ಒಟ್ಟಿಗೆ ಇದ್ವಿ. ನಾನು ಮಲಗಿರ್ತಿದ್ದೆ, ಇವರು ರಾತ್ರಿ 2 ಗಂಟೆಗೆ ಸರ್ವತ್ನಲ್ಲಿ ಇದ್ದಕ್ಕಿದ್ದಾಗ ಎದ್ದು ಕುಂತಿರೋರು. ಯಾಕೆ ಸರ್ ನಿದ್ದೆ ಬರಲಿಲ್ಲ ಅಂತಂದ್ರೆ ನಿಮ್ಗೆ ತೊಂದರೆ ಆಯ್ತಾ, ನಾವು ಲೈಟ್ ಆಫ್ ಮಾಡ್ಬೇಕಂತ ಕೇಳೋರು. ನಿದ್ರೆಯಲ್ಲಿ ಬಂದ ಆಲೋಚನೆಗಳನ್ನ ತಕ್ಷಣ ಅಲ್ಲಿ ಬರೆದಿಡಬೇಕು. ಅವರು 92ರಿಂದ ನಾನು ಅವರ ಮನೆಯ ಒಬ್ಬ ಸದಸ್ಯನಾಗಿ ಅವರ ಎಲ್ಲ ಚಲನವಲನಗಳನ್ನು ಗಮನಿಸ್ತಾ ಇದ್ದೀವಿ. ಮನೆಗಿಂತಲೂ ಸಮಾಜ ಮುಖ್ಯ ಆಗುತ್ತೆ. ನಾವು ಗಾದೆ ಹೇಳ್ತೀವಲ್ಲ, ಆ ತರದ ವ್ಯಕ್ತಿತ್ವ. ಮನೆ ಮಠ ಎಲ್ಲವನ್ನ ಬಿಟ್ಬಿಡ್ತಾರೆ. ಅದೊಂದು ಹಂತಕ್ಕೆ ಈ ಮಟ್ಟಿಗಿನ ಕಠೋರ ಸಾಮಾಜಿಕ ಬದ್ಧತೆ ಇವುಗಳಲ್ಲಿ ಕಾಣಿಸುತ್ತೆ. ಅವರು ಮಾತನಾಡಿರುವ ವಿಷಯಗಳು ಕೂಡ ಈ ಕ್ರಮವನ್ನು ಅವರು ಅನುಸರಿಸಿದ್ದಾರೆ. ಹಾಗಾಗಿ ಇದು ಕೇವಲ ದಾಖಲೀಕರಣ ಅಲ್ಲ ಡಾಕ್ಟರ್ ಪ್ರಸನ್ನ ಕುಮಾರ್. ಇದನ್ನ ಇನ್ನೂ ವಿಸ್ತೃತವಾಗಿ ವಿಶ್ಲೇಷಣಾತ್ಮಕವಾಗಿ ನೀವು ಯಾರಾದರೂ ಒಬ್ಬ ಸಂಶೋಧನಾ ವಿದ್ಯಾರ್ಥಿಯನ್ನು ಗುರುತಿಸಿ ಇದರ ಮೇಲೆ ಒಂದು ಮಹಾಪ್ರಬಂಧವನ್ನು ರಚಿಸಬಹುದಾದ ನೆರವನ್ನ ಮತ್ತು ಸಹಕಾರವನ್ನ ನೀವು ನೀಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ನಾನು ನಿಮಗೆ ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀನಿ. ನನ್ನ ಅಭಿಪ್ರಾಯವೂ ಕೂಡ ಇದೆ. ಇವನ್ನ ನಾನು ಒಂದಿಷ್ಟು ಟಿಪ್ಪಣಿ ಮಾಡ್ಕೊಂಡು ಬಂದೆ, ಅದನ್ನೆಲ್ಲ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಯಲ ಭಾಷಣಗಳು ತರಗತಿಯಲ್ಲಿ ಮಾಡೋದು ಬೇರೆ, ತರಗತಿಯಲ್ಲಿ ಮಾತನಾಡುವ ಪಾಠಗಾರಿಕೆಗೆ ಅದರದೇ ಆದಂತ ಒಂದು ಚೌಕಟ್ಟಿರುತ್ತೆ. ಆದರೆ ಸಾಮಾಜಿಕ ಅವ್ರು ನೆನ್ನೆ ತಾನೇ ಕೋರ್ಟ್ಗೆ ಹೋಗಿ ಬಂದರು. ಕನ್ನಡ ನಾಡು ನುಡಿಗೆ 20 ವರ್ಷದಿಂದ ಕೋರ್ಟ್ಗೆ ಅಲಿತಾ ಇದ್ದಾರೆ. ಹಿಂದೆ ಭಗವಂತ ಸರ್ ಹಿಂದೆ ಕೊಡ್ತಿದ್ರು, ಅವ್ರು ಎದ್ದೋದ್ರು ಅನ್ಸುತ್ತೆ. ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿದ್ರು. ಕನ್ನಡ ಭಾಷೆಗಾಗಿ, ನೆಲಕ್ಕಾಗಿ, ನುಡಿಗಾಗಿ, ಜನಕ್ಕಾಗಿ ಮಾತನಾಡಿದರೆ ಬಹಿರಂಗವಾಗಿ ಕೋರ್ಟ್ಗೆ ಎಳೆಯುವ ನಮ್ಮ ಸರ್ಕಾರಗಳು, ಸಂಘ ಸಂಸ್ಥೆಗಳು ಈ ತರದ ನೆನ್ನೆ ತಾನೇ ಅವರು ಕೋರ್ಟ್ಗೆ ಹೋಗ್ಬೋದು. ಇನ್ನು 20 ವರ್ಷ ಅನ್ನೋ ಕೋರ್ಟು ಆ ಪ್ರಕರಣ ಇನ್ನೂ ಮುಗ್ದಿಲ್ಲ. ಈ ತರದ ವ್ಯಕ್ತಿತ್ವ ಇದು ಇರಲಿ. ಇನ್ನು ಎರಡನೆಯ ಚೀಟಿ ಬರೋದಕ್ಕಿಂತ ನಾನು ಮುಂಚಿತವಾಗಿ ನಾನು ಮುಗಿಸ್ಬೇಕು.
ಎರಡನೆಯ ಕೃತಿ ಬಂಗಾರದಲ್ಲಿದೆ. ಬಂಗಾರದಲ್ಲಿ ಡಾಕ್ಟರ್ NN ಚಿಕ್ಕಮಾದು ಅವರು ಇದನ್ನ ಮಾಡಿದ್ದಾರೆ. ಈ ಕೃತಿ ಸಂಪೂರ್ಣವಾಗಿ ಪ್ರೊಫೆಸರ್ ನಾಲಗತ್ತಿಯವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಅಧ್ಯಕ್ಷರಾಗಿದ್ದಾಗ ಅಕಾಡೆಮಿಯ ಕಾರ್ಯ ಯೋಜನೆಗಳನ್ನ ರೂಪಿಸಿದ ವಿಸ್ತೃತವಾದಂತ ವಿವರಗಳು. ಆಗ ನಾನು ಅವರೊಟ್ಟಿಗೆ ತುಂಬಾ ತಿರುಗಾಟ ಮಾಡಿದ್ದೇನೆ. ಕೆಲವು ಯೋಜನೆಗಳಲ್ಲಿ ಈಗಲೂ ಕೆಲಸ ಮಾಡ್ತಾ ಇದ್ದೀನಿ, ಅವರು ರೂಪಿಸಿದ ಯೋಜನೆಗಳಲ್ಲಿ. ಈ ಕೃತಿಯು ಕೂಡ 7 ಅಧ್ಯಾಯಗಳನ್ನು ಒಳಗೊಂಡಿದೆ. ಮೊದಲ 2 ಅಧ್ಯಾಯಗಳು ಚಿಕ್ಕಮಾದು ಅವರು ಅವರ ಸಾಹಿತ್ಯಿಕ ಸಾಧನೆ, ವೈಯಕ್ತಿಕ ಸಾಧನೆ ಇದರ ಬಗ್ಗೆ ಹೇಳ್ತಾರೆ. ಇನ್ನು 4 ಅಧ್ಯಾಯಗಳಲ್ಲಿ ಅಕಾಡೆಮಿಯ ಸಂದರ್ಭಕ್ಕೆ, ಅವರು ಅಧ್ಯಕ್ಷರಾಗಿದ್ದ ಸಂದರ್ಭಕ್ಕೆ ಅವರು ರೂಪಿಸಿದ ಯೋಜನೆಗಳ ವಿಸ್ತೃತವಾದಂತಹ ವಿವರಣೆಗಳನ್ನ ಅವರು ಕೊಡ್ತಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತ ಎಲ್ಲ ಅಧ್ಯಕ್ಷರು ಕೂಡ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಿದವರೇ, ಅದು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇವರು ಇಟ್ಟಿರುವ ಹೆಸರುಗಳಿಗೆಲ್ಲ ಬಂಗಾರದ ಎಲೆಗಳು, ವಜ್ರದ ಬೇರು, ಚಕೋರ, ಈ ತರದ ಹೆಸರು ಎಲ್ಲವೂ ಕೂಡ ಇಡಿಎಂಸಿಗೆ ಪೂರಕವಾದಂತ ಹೆಸರು. ಅದರಲ್ಲಿ ದೀರ್ಘವಾದ ಮತ್ತು ಆಳವಾದ ತಾತ್ವಿಕ ನೆಲೆಗಟ್ಟಿರುವಂತ ಒಂದು ರೂಪವನ್ನು ನಾವು ಗಮನಿಸ್ತೀವಿ. ಬಂಗಾರದ ಎಲೆಗಳು ಅನ್ನೋದು ಕರ್ನಾಟಕದ ಕನ್ನಡ ಸಾಹಿತಿಗಳ ಹಿರಿಯ ಮತ್ತು ಕಿರಿಯ ಎಲ್ಲರನ್ನು ಒಳಗೊಂಡಂತ ಮಾಹಿತಿ ಕೋಶವನ್ನ ತಯಾರು ಮಾಡುವ ಒಂದು ಬೃಹತ್ ಯೋಜನೆ. ಖಾಸಗಿ ಸಂಸ್ಥೆಗಳು ಈ ಬರಹಗಾರರ ಮಾಹಿತಿ ಕೋಶವನ್ನ ತುಂಬಾ ತಂದಿದ್ದಾರೆ. ಚಂಪ ಅವರು ತಂದರು, ಲಂಕೇಶ್ ಅವರು ತಂದರು. ಆಮೇಲೆ ಆಯಾಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತುಗಳು ಸಣ್ಣ ಸಣ್ಣ ಮಾಹಿತಿ ಕೋಶವನ್ನ ತಂದಿದ್ದಾರೆ. ಯಾಕೋ ಪ್ರೊಫೆಸರ್ ನಾಲಗತ್ತಿ ಅವರಿಗೆ ಅದ್ರ ಬಗೆಗೆ ಹೊಂದಾಣಿಕೆ ಆಗಲಿಲ್ಲ, ಅಸಮಾಧಾನ ಆಯಿತು. ಯಾಕೆ ಅಂತಂದ್ರೆ ಅವು ನಮ್ಮ ಕಾಲಕ್ಕೆ ಪೂರಕವಾದಂತ ಒಂದು ಸಮಗ್ರ ಮಾಹಿತಿಯನ್ನ ಹೊಂದಿಲ್ಲ ಅನ್ನೋ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು, ಒಂದು ಕೃತಿಯನ್ನು ತಂದಿರುವ ಲೇಖಕನಿಂದ ಹಿಡಿದು ಹಲವಾರು ಕೃತಿಗಳನ್ನು ತಂದಿರುವ ನಮ್ಮ ಬ್ರಹ್ಮರಾಕ್ಷಸ CPK ಅವರು 300 ಕೃತಿಗಳನ್ನು, ಈಗ ಅವರು 300 ಮೇಲೆ ಕೃತಿಗಳು, ಅದನ್ನ ಈಗ ಆಸರೆ ಹೇಳ್ತಿದ್ರಲ್ಲ ನಾಲಗತ್ತಿ ಅವರು ಮೀರಿಸಬಹುದು ಅಂತ, ಅದನ್ನು ಮೀರಿಸೋದಕ್ಕೆ ಇನ್ನೆಷ್ಟು ವರ್ಷ ಬೇಕು ನನಗೆ ಗೊತ್ತಿಲ್ಲ. ಈ ತರದ ದೊಡ್ಡ ಲೇಖಕರವರೆಗೆ ಬೆರಳಿನಲ್ಲಿ ಸಿಗುವ ಮಾಹಿತಿ ಇರಬೇಕು. ಅವನು ಯಾವ ಊರು, ಯಾವ ಕೇರಿ, ಯಾವ ಧರ್ಮ, ಅವನ ಮನೋಧರ್ಮ ಏನು, ಅವನು ಕಾದಂಬರಿಕಾರನ, ಈ ತರದ ಮಾಹಿತಿಯನ್ನ ತರಬೇಕು ಅಂತ ಅವರು ಮಾಡಿದ್ರು. ಅದು ಕೂಡ ಈಗ ಚಾಲನೆಯಲ್ಲಿ ಇದೆ. ಎರಡನೇದು ವಜ್ರದ ಬೇರು ಯೋಜನೆ, ಬೃಹತ್ ಯೋಜನೆ ಇದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರಿಕಲ್ಪನಾತ್ಮಕ ಪುಸ್ತಕಗಳನ್ನ ಬಹಳ ಹಿಂದಿನಿಂದ ತಂದಿದೆ. ಅದನ್ನು ಮುರಿದು ಕಟ್ಟಿ ಹೊಸ ರೂಪದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಆದಿಯಿಂದ ಇಂದಿನವರೆಗೆ, ಪ್ರಾಚೀನದಿಂದ ಆಧುನಿಕ ಕನ್ನಡದವರೆಗೆ ಅವುಗಳ ತಾತ್ವಿಕತೆಯನ್ನ ಅನುಸರಿಸಿ ನಾವು ಒಂದು 60 ಅಥವಾ 100 ಪುಟದ ಒಳಗಡೆ ಕೃತಿಗಳನ್ನು ಬರೆಸಬೇಕು ಅನ್ನೋ ಯೋಜನೆಯನ್ನ ಅವರು ವಜ್ರದ ಬೇರುಗಳು ಅಂತ ಕರೆದರು. ಉದಾಹರಣೆಗೆ ಚಂಪು, ಷಟ್ಪದಿ, ರಗಳೆ, ನಮ್ಮ ಕಾಲದ ಕಾದಂಬರಿ, ಸಣ್ಣಕಥೆ, ಕಾವ್ಯ, ಈ ತರದ್ದು ಜೊತೆಗೆ ಕವಿಗಳನ್ನು ಕೂಡ ಒಳಗೊಂಡು ವಜ್ರದ ಬೇರು. ಹೆಸರು ನೋಡಿ, ಅದು ವಜ್ರದ ಬೇರು. ಕನ್ನಡ ಸಾಹಿತ್ಯದ ವಜ್ರದ ತಳಪಾಯ ಬೇರು.
ವಜ್ರದ ಬೇಗ, ಅದು ಕೂಡ ಈಗ ಚಾಲನೆಯಲ್ಲಿದೆ. ಪ್ರೊಫೆಸರ್ ಮಾಲಗತ್ತಿಯವರು ಸರ್ಕಾರ ಬದಲಾದಾಗ ರಾಜೀನಾಮೆ ಕೇಳೋಕ್ಕಿಂತ ಮುಂಚೆ ಹೊಸ ಸರ್ಕಾರ ಅವರು ಅಕಾಡೆಮಿಯನ್ನ ಬಿಟ್ಟು ಬಂದರು. ಹೆಚ್ಚು ಕಡಿಮೆ ಅವರು ಪ್ರಯೋಗಿಸಿದಂಥ ಎಲ್ಲ ಹೊಸ ಪ್ರಯೋಗಗಳು ಅರ್ಧಕ್ಕೆ ನಿಂತ್ಕೊಂಡ್ರು. ತದನಂತರದಲ್ಲಿ ಪ್ರೊಫೆಸರ್ ಬಿ ವಿ ವಸಂತಕುಮಾರ್ ಅವರು ಅಧ್ಯಕ್ಷರಾದರು. ಆದರೆ ಬಿ ವಿ ವಸಂತಕುಮಾರ್ ಅವರು ಮಾಲಗತ್ತಿಯವರು ಪ್ರಾರಂಭಿಸಿದ ಯಾವ ಯೋಜನೆಯನ್ನು ಕೂಡ ಮೊಟಕುಗೊಳಿಸಲಿಲ್ಲ, ಅವನ್ನ ಮುಂದುವರಿಸಿಕೊಂಡು ಬಂದರು. ಇವತ್ತು ಪ್ರೊಫೆಸರ್ ಮುಕುಂದರಾಜ್ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಅವುಗಳನ್ನು ಮುಂದುವರಿಸುವ ಎಲ್ಲ ಕಾರ್ಯಗಳನ್ನು ಆರಂಭ ಮಾಡಿದ್ದಾರೆ. ಮೂರನೇದು ದಲಿತ ಕ್ರೈಸ್ತ ಸಾಂಸ್ಕೃತಿಕ ಶೋಧ ಮಾಲೆ. ಇದರಲ್ಲಿ ನಾನು ಸಹಭಾಗಿಯಾಗಿ ಕೆಲಸ ಮಾಡಿದ್ದೆ. ಇಡೀ ಕರ್ನಾಟಕವನ್ನ 5 ವಲಯಗಳನ್ನಾಗಿ ಮಾಡಿಕೊಂಡು 5 ವಲಯಗಳಿಗೆ ಒಬ್ಬ ಪ್ರಧಾನ ಸಂಪಾದಕ ಮತ್ತು ಪ್ರತಿ ಜಿಲ್ಲೆಗಳಿಗೆ ಒಬ್ಬ ಸಂಶೋಧಕನನ್ನ ನೇಮಿಸಿಕೊಂಡು ದಲಿತರು ಮತಾಂತರ ಹೊಂದಿ ಕ್ರೈಸ್ತರಾಗಿದ್ದಾರಲ್ಲ, ಇವರ ಬದುಕು ಬವಣೆ ಏನಿದೆ ಅನ್ನುವಂಥ ಒಂದು ಸಾಂಸ್ಕೃತಿಕ ಮಾಲೆಯನ್ನ ಹೊಸದಾಗಿ ಸಂಶೋಧನೆಯ ಮೂಲಕ ಕಂಡುಕೊಳ್ಳುವ ಒಂದು ಹೊಸ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ಇವತ್ತು ಕೆಲವು ಮುದ್ರಣಕ್ಕೆ ಹೋಗ್ತಿದ್ದಾವೆ, ಮತ್ತೆ ಕೆಲವು ಮುದ್ರಣಕ್ಕೆ ಸಿದ್ಧತೆ ಹೊಂದಿದ್ದಾರೆ. ಮತ್ತೊಂದು ಯೋಜನೆ, ಇದು ಕೂಡ ಬೃಹತ್ ಯೋಜನೆ. ಮತ್ತೊಂದು ಯೋಜನೆ ಚಕೋರ. ನಮ್ಮ ರಮೇಶ್ ಅವರು ಮೈಸೂರು ಭಾಗದಲ್ಲಿ ಅದನ್ನ ಬಹಳ ಸಮರ್ಥವಾಗಿ ಚಿಕ್ಕಮಗಳೂರು ಗಣೇಶ್ ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ನಿನ್ನೆ ಅಕಾಡೆಮಿ ಮೀಟಿಂಗ್ ಇತ್ತು. ನಿನ್ನೆಯಿಂದ ಅದಕ್ಕೆ ಮತ್ತೆ ಸದ್ಯದ ಅದರ ಅಧ್ಯಕ್ಷರು ಮುಕುಂದರಾಜ್ ಅವರು ಚಾಲನೆ ಕೊಟ್ಟಿದ್ದಾರೆ. ಕರ್ನಾಟಕದ ಸುಮಾರು 17 ಜಿಲ್ಲೆಗಳಲ್ಲಿ ನಿನ್ನೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ತಾಂತ್ರಿಕ ಪ್ರಕ್ರಿಯೆಗಳು ನಡೆದಿದ್ದಾವೆ. ಮೈಸೂರಿನಲ್ಲಿ ನಾನು ರಮೇಶ್ ಅವರೊಟ್ಟಿಗೆ ಅದನ್ನು ಮಾಡಬೇಕು ಅಂತ ಇದೆ. ಚಕೋರ ಮೊಬೈಲಲ್ಲಿ ನಮ್ಮ ಇಡೀ ಯುವ ಜನಾಂಗ ತಮ್ಮ ಸಮಯವನ್ನ, ಬದುಕನ್ನ, ಆಸಕ್ತಿಯನ್ನ ಕಳ್ಕೊಳ್ತಾರೆ. ಅಕಾಡೆಮಿಯ ಕ್ರಿಯಾಶೀಲತೆಗೂ ಮತ್ತು ಸಾಮಾಜಿಕ ಸಂಬಂಧಕ್ಕೂ ಒಂದು ಸೇತುವೆಯನ್ನ ಬೆಸೆಯುವ ಸಂಬಂಧದಲ್ಲಿ ಈ ಚಕೋರ ಕಾರ್ಯಕ್ರಮ ಕೆಲಸ ಮಾಡುತ್ತೆ. ಆಸಕ್ತ ಯುವಜನರು, ಜಿಲ್ಲೆಗೆ ಒಬ್ಬರು ಸಂಯೋಜಕರು, ಆ ಸಂಯೋಜಕರು ಒಬ್ಬ ವಿದ್ವಾಂಸರನ್ನು, ಕವಿಯನ್ನು, ಕಾದಂಬರಿಕಾರರನ್ನು ಕರೆಸಿ ಸಾಹಿತ್ಯದ ಬಗೆಗೆ, ವಿಮರ್ಶೆಯ ಬಗೆಗೆ ಒಂದು 3/4 ಗಂಟೆ, ಅರ್ಧ ಗಂಟೆ ಒಂದು ಸಂವಾದವನ್ನು ಏರ್ಪಡಿಸುವ ಕಾರ್ಯಕ್ರಮ ಇದು ಕೂಡ ಚಾಲ್ತಿಯಲ್ಲಿ ಇದೆ. ಇದರ ಜೊತೆಗೆ ತಾತ್ವಿಕ ಮಾಲಿಕೆ, ಬಹಳ ಮುಖ್ಯವಾಗಿ 6 ಯೋಜನೆಗಳನ್ನು ಅವರು ತಂದು ಅದರ ತಾಂತ್ರಿಕವಾಗಿ ಗೌರವ ಪ್ರಶಸ್ತಿ ಮತ್ತು ಸಾಹಿತ್ಯಶ್ರೀ ಪ್ರಶಸ್ತಿಗಳು ಪ್ರೊಫೆಸರ್ ಮಾಲಗತ್ತಿಯವರ ಕಾಲದಲ್ಲಿ ಗೌರವ ಪ್ರಶಸ್ತಿಗಳು ಹೆಚ್ಚಾದವು. ಹೊಸದಾಗಿ ಸಾಹಿತ್ಯಶ್ರೀ ಪ್ರಶಸ್ತಿ ಹುಟ್ಟುಕೊಂಡು ಅಕಾಡೆಮಿ ಯುವ ಬರಹಗಾರರನ್ನ ಗುರುತಿಸಿ 10 ಜನ ಯುವ ಬರಹಗಾರರನ್ನು ಗುರುತಿಸಿ ಅವರಿಗೆ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನ ನೀಡುವಂತೆ ಸಾಹಿತ್ಯ ಪ್ರಶಸ್ತಿಯನ್ನ ಶುರು ಮಾಡಿದೆ. 3 ಗೌರವ ಪ್ರಶಸ್ತಿಗಳಿದ್ದದನ್ನ 5 ಗೌರವ ಪ್ರಶಸ್ತಿಗೆ ಹೆಚ್ಚಿಸಿದೆ. ಆಗ ನಮ್ಮ ಉಮಾ ಯಾರು ಸಂಸ್ಕೃತಿ, ಕನ್ನಡ ಸಂಸ್ಕೃತಿಯ ಮಿನಿಸ್ಟರ್ ಆಗಿ ಉಮಾಶ್ರೀ ಅವರಿದ್ರು. ಆ ನಂತರದಲ್ಲಿ ನಮ್ಮ DK ಸಾಹೇಬರು ಬಂದರು. ಉಮಾಶ್ರೀ ಅವರೊಟ್ಟಿಗೆ ಏನಾದರೂ ನಾವು ಮಾತಾಡ್ಬೋದಿತ್ತು. DK ಅವರೊಟ್ಟಿಗೆ ಮಾತಾಡೋದು IAS ಅಧಿಕಾರಿಗಳಿಗೂ IAS ಅಧಿಕಾರಿಗಳಿಗೂ ಕೂಡ ಕಷ್ಟ. ಅವ್ರ ಜೊತೆ ಒಡದಾಟ ಮಾಡಿ ಸಾಹಿತ್ಯಶ್ರೀ ಪ್ರಶಸ್ತಿಗಳನ್ನ ಅಕಾಡೆಮಿಗೆ 10 ಪ್ರಶಸ್ತಿಗಳನ್ನ ತಂದರು.
ಇದು ಬಹಳ ದೊಡ್ಡ ಕೆಲಸ. ಆಮೇಲೆ ನಮಗೆ ಗೊತ್ತಿರಲಿ, ಬಹಳ ಜನಕ್ಕೆ ಗೊತ್ತಿಲ್ಲ, ಸಾಹಿತ್ಯ ಸಮೂಹ ಮಾಧ್ಯಮವನ್ನು ಹೊರತುಪಡಿಸಿ ಬೆಳೆಯಲ್ಲ. ಯಾವ ಕವಿ ಆಗಿರಲಿ, ಕಲಾವಿದ ಆಗಿರಲಿ, ಆತ ಪಂಡಿತ ಆಗಿರಲಿ, ಏನೇ ಆಗಿರಲಿ, ಸಮೂಹ ಮಾಧ್ಯಮಗಳು ಇದ್ರೆ ಸಾಹಿತ್ಯ ಇರುತ್ತೆ. ಎರಡಕ್ಕೂ ಕರುಳುಗಳಿಗೆ ಸಂಬಂಧ. ಆ ಸಂಬಂಧವನ್ನ ಹರಿತಂತ ಸೂಕ್ಷ್ಮ ಪ್ರಜ್ಞೆಯ ಅಧ್ಯಕ್ಷರು ಅಂದ್ರೆ ಇವರು ಮಾಧ್ಯಮ ಪ್ರಶಸ್ತಿಯನ್ನು ಹೊಸದಾಗಿ ಶುರು ಮಾಡಿದರು. 2 ಮಾಧ್ಯಮ ಪ್ರಶಸ್ತಿ, ಒಂದು ಆನ್ಲೈನ್ ಮಾಧ್ಯಮಕ್ಕೂ, ಇನ್ನೊಂದು ಪ್ರಿಂಟ್ ಮೀಡಿಯಾ ಮಾಧ್ಯಮಕ್ಕೂ ಅದನ್ನು ಹೊಸದಾಗಿ ಶುರು ಮಾಡಿದರು. 17ರಲ್ಲಿ ಅದು ಪ್ರಜಾವಾಣಿಗೆ ಹೋಯಿತು, ಪ್ರಿಂಟ್ ಮೀಡಿಯಾಕ್ಕೆ. ಆನ್ಲೈನ್ ಮಾಧ್ಯಮಕ್ಕೆ ಅವಧಿ ಹೋಯಿತು. ಅವಧಿ ಯಾರು? ನಮ್ಮ GN ಮೋಹನ್ ಕ್ಯೂಬದ ಬಗೆಗೆ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. GN ಮೋಹನ್ ಹೋಯಿತು. ಆ ಪ್ರಶಸ್ತಿಗಳನ್ನ ಹೊಸದಾಗಿ ಶುರು ಮಾಡಿದ್ರು. ಹೀಗೆ ಈ ಬದ್ಧತೆ ಅಥವಾ ಈ ಪ್ರಾಮಾಣಿಕತೆ, ಅವರ ಆಡಳಿತಾತ್ಮಕ ದೂರದರ್ಶಿತ್ವ, ಒಬ್ಬ ಪ್ರಾಧ್ಯಾಪಕನಾಗಿ ತರಗತಿಯಲ್ಲಿ ಯಾವ ಮಟ್ಟಿಗಿನ ಕಟ್ಟುನಿಟ್ಟಿನ ಅವರು ಯಾವತ್ತು ವೈಯಕ್ತಿಕತೆಯನ್ನು ತರಗತಿಯಲ್ಲಿ ಹೇಳ್ಕೊಂಡಾಗ ನಾವು ಇವತ್ತು ಮೇಷ್ಟ್ರು ನೋಡ್ತೀವಿ. ವಿಶ್ವವಿದ್ಯಾಲಯದ ಮೇಷ್ಟ್ರುಗಳು ನಮ್ಮ ಅಜ್ಜನಿಗೆ ಆನೆ ಇತ್ತು, ಅರಮನೆ ಇತ್ತು, ಅದಿತ್ತು, ಇದಿತ್ತು, ಅದೇ ಅರ್ಧ ಗಂಟೆಯಲ್ಲಿ ಮುಗಿದೋಗಿರುತ್ತೆ. ಅದನ್ನ ಹೇಳ್ಕೊಂಡವರೇ. ಇದು ಏನು ಆತ್ಮ ಲಂಕೇಶ್ವರದಾಗೆ ಆತ್ಮರತಿ ಅವ್ರ ತರಗತಿಯಲ್ಲಿ ಒಂದು ದಿನ ವೈಯಕ್ತಿಕತೆಯನ್ನು ಹೇಳ್ಕೊಂಡವರಲ್ಲ. ನಾನು 92ರಿಂದ ಇದುವರೆಗೆ ಅವ್ರ ಮಾತನ್ನು ಕೇಳಿದ್ದೆ. 2 ವರ್ಷ ಪಾಠ ಕೇಳಿದ್ದೆ. ಅಷ್ಟು ಪ್ರಾಮಾಣಿಕ. ಮಂಗಳ ಗಂಗೋತ್ರಿಯಲ್ಲಿ ಕನ್ನಡ ವಿಭಾಗದ ಅಧ್ಯಕ್ಷರಾಗಿದ್ದೆ. ಕೂರೋದಕ್ಕೆ ಅಧ್ಯಕ್ಷರಾದ್ಮೇಲೆ ಕಚೇರಿಯಲ್ಲಿ ಕೂರೋದಕ್ಕೆ ನೀವು ಮಂಗಳ ಗಂಗೋತ್ರಿ ಅಂತಂದ್ರೆ ಮಂಗಳೂರು ಯೂನಿವರ್ಸಿಟಿ, ಇಲ್ಲಿ ತರ ಮುಕ್ತತೆ ಇರಲಿಲ್ಲ. ಇದ್ದ 1 ವರ್ಷದಲ್ಲಿ ಇಡೀ ವಿಭಾಗದ ಮೂಲ ಅಸ್ತಿತ್ವವನ್ನೇ ಬದಲಾಯಿಸಿದೆ. ಪ್ರಸಾರಾಂಗದ ನಿರ್ದೇಶಕರಾದರು. ಆ ಕಾಲಘಟ್ಟದ ಪುಸ್ತಕಗಳನ್ನು ಗಮನಿಸಿ, ಹೊರಬಂದ ಪುಸ್ತಕಗಳನ್ನು ಗಮನಿಸಿ, ಜನಪದ ವಸ್ತು ಸಂಗ್ರಹಾಲಯದ ನಿರ್ದೇಶಕರಾದರು. ಇವೆಲ್ಲವೂ ಕೂಡ ಚರಿತ್ರೆ. ಕನ್ನಡ ಜನಸಂಸ್ಥೆ ನಿರ್ದೇಶಕರಾದರು. ಒಂದು ಚಲನೆ ಸಾಧ್ಯ ಆಗಿದೆ. ಆ ಚಲನೆ ಚಾರಿತ್ರಿಕವಾಗಿ ಉಳಿಯುವ ಚಲನೆ ಸಾಧ್ಯ ಆಗಿದೆ. ಯಾಕೆಂತಂದ್ರೆ ಅವರ ಪ್ರಾಮಾಣಿಕತೆ, ಕರ್ತವ್ಯ ಬದ್ಧತೆ, ಶಿಸ್ತು ಮತ್ತು ಆಡಳಿತಾತ್ಮಕ ದೂರದರ್ಶಿತ್ವ ಇವುಗಳನ್ನ ಒಟ್ಟು ಸೇರಿಸಿ ಇವೆರಡೂ ಕೃತಿಗಳು ಕೂಡ, ಚಿಕ್ಕಮಾಧು ಆಗಲಿ, ಪ್ರಸನ್ನ ಕುಮಾರ್ ಆಗಲಿ, ಇವರಿಬ್ಬರೂ ಕೂಡ ಈ ಮಾಲಗತ್ತಿಯವರ ವ್ಯಕ್ತಿ ಸಾಹಿತ್ಯ ಬೇರೆ. ನಮ್ಮ ಚೊಕ್ಕಾಡಿಯವರು ಹೇಳ್ತಾ ಇದ್ರು, ಅದು ಸಂಯೋಜನೆಗೆ ಸಂಬಂಧಿಸಿದೆ. ಈ 2 ಕೃತಿಗಳು ಅವರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು, ಅವರ ಬದುಕಿನ ಖಾಸಗಿತನಕ್ಕೆ ಸಂಬಂಧಿಸಿದ್ದು, ಅವರ ಬದುಕಿನ ಮುನ್ನೋಟಕ್ಕೆ ಸಂಬಂಧಿಸಿದ್ದು. ಇವುಗಳ ಬಗೆಗೆ ನನಗೆ ಮಾತನಾಡೋದಕ್ಕೆ ಕರೆದು ಇಲ್ಲಿ ಮಾತನಾಡಿಸಿ ಆ ಪುಸ್ತಕಗಳನ್ನು ಪರಿಚಯ ಮಾಡಿಸಿ ನೀವೆಲ್ಲ ಕೇಳಿಸಿಕೊಂಡು ನಾನು ಈ ಟ್ರಸ್ಟಿಗೆ ಈ ಕಾರಣಕ್ಕಾಗಿ ಕೃತಜ್ಞನಾಗಿದ್ದೇನೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.